ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 1 ಬಣ್ಣದ ಹಕ್ಕಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪಾಠಪೂರ್ವ ಚಟುವಟಿಕೆ: ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರು ಬರೆಯಿರಿ. ಮೊದಲನೇ ಚಿತ್ರ ಗಿಳಿ, ಎರಡನೇ ಚಿತ್ರ ಹುಂಜ, ಮೂರನೇ ಚಿತ್ರ ನವಿಲು, ನಾಲ್ಕನೇ ಚಿತ್ರ ಕಾಗೆ, ಐದನೆಯ ಚಿತ್ರ ಪಾರಿವಾಳ, ಆರನೇ ಚಿತ್ರ ಗುಬ್ಬಚ್ಚಿ. ಮುಂದಿನ ಭಾಗ ಪದಗಳ ಅರ್ಥ: ವೇಳೆ, ಕಾಲ, ಸಮಯ. ಹಚ್ಚು, ಸೇರಿಸು, ಅಂಟಿಸು. ಪುಚ್ಚ, ಹಕ್ಕಿಯ ಗರಿ. ಪುಕ್ಕ, ನೆತ್ತಿ, ತಲೆಯ ಮಧ್ಯಭಾಗ. ಹಿಂಗಡೆ, ಹಿಂದೆ. ಮುಂದಿನ ಭಾಗ ಅಭ್ಯಾಸ: ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿ. ಮೊದಲನೆಯ ಸಾಲು: ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನ್ನೆಲ್ಲ. ಎರಡನೆಯ ಸಾಲು: ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನು ಕೊಡಿಸುವೆನು. ಮೂರನೆಯ ಸಾಲು: ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನಾಲ್ಕನೆಯ ಸಾಲು: ನಾನು ನೀನು ಇಬ್ಬರು ಕೂಡಿ, ಮುಗಿಲಿನ ಕಡೆಗೆ ಹಾರುವ ಬಾ. ಮುಂದಿನ ಭಾಗ: ಈ ಪ್ರಶ್ನೆಗಳಿಗೆ 1 ಪದದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ: ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಉತ್ತರ: ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ಎರಡನೆಯ ಪ್ರಶ್ನೆ: ಅವ್ವ ಎಲ್ಲಿಗೆ ಹೋಗಿಹಳು? ಉತ್ತರ: ಅವ್ವ ನೀರಿಗೆ ಹೋಗಿಹಳು. ಮೂರನೆಯ ಪ್ರಶ್ನೆ: ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು? ಉತ್ತರ: ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು. ನಾಲ್ಕನೆಯ ಪ್ರಶ್ನೆ: ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು? ಉತ್ತರ: ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ಮುಂದಿನ ಭಾಗ: ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಆಯ್ಕೆಗಳು: ಹಚ್ಚು, ಪೇಟೆಗೆ, ಹಾಡಲು, ಹಾರುವ, ಜುಟ್ಟನು. ಮೊದಲನೆಯ ವಾಕ್ಯ: ಬಾಬಾ ನನಗೂ ಡ್ಯಾಶ್ ಕಲಿಸು. ಉತ್ತರ: ಹಾಡಲು. ಎರಡನೆಯ ವಾಕ್ಯ: ಅಪ್ಪನು ಡ್ಯಾಶ್ ಹೋಗಿಹನು. ಉತ್ತರ: ಪೇಟೆಗೆ. ಮೂರನೆಯ ವಾಕ್ಯ: ನನಗೂ 2 ರೆಕ್ಕೆಯ ಡ್ಯಾಶ್. ಉತ್ತರ: ಹಚ್ಚು. ನಾಲ್ಕನೆಯ ಪ್ರಶ್ನೆ: ನೆತ್ತಿಯ ಮೇಲೆ ಡ್ಯಾಶ್ ಹಚ್ಚು. ಉತ್ತರ: ಜುಟ್ಟನು. ಐದನೇ ವಾಕ್ಯ: ಮುಗಿಲಿನ ಕಡೆಗೆ ಡ್ಯಾಶ್ ಬಾ. ಉತ್ತರ: ಹಾರುವ. ಮುಂದಿನ ಭಾಗ: ಈ ಪ್ರಾಸಪದಗಳನ್ನು ಹೇಳು. ಹಾಡಲು, ಹಾರಲು, ಹಚ್ಚು, ಚುಚ್ಚು, ಅಲ್ಲಿಂದಿತ್ತ, ಇಲ್ಲಿಂದತ್ತ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.